ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಷ್ಟು ಎಲ್ಲ ಇಂದ್ರಿಯ ಮುಖಾಂತರ ಹೊರಗೋಗ್ತಾ ಇರುತ್ತೆ. ಯಾರು ಹೊರಗೆ ಹೋಗೋದು? ಆನಂದ ಹೊರಗೋಗ್ತಾ ಇರುತ್ತೆ. ಆನಂದ ಹೊರಗೆ ಹೋಗ್ತಾ ಇರಲ್ಲ. ಆನಂದ ಹೊರಗೆ ಹೋಗ್ತಾ ಇರಲ್ಲ. ಆನಂದ ಅಲ್ಲೇ ಇದೆ ಸಾಕ್ಷಿ ರೂಪದಲ್ಲಿ. ಮನಸ್ಸು ಎದ್ದು ಆಕ್ಟಿವ್ ಆಗಿಬಿಡುತ್ತೆ, ಆನಂದವನ್ನು ಮುಚ್ಚಿಬಿಡುತ್ತೆ. ಮನಸ್ಸು ನಿಮ್ಮನ್ನು ಆಕ್ಟಿವಿಟಿಗೆ ಪ್ರೇರೇಪಿಸ್ತಾ ಇರ್ತದೆ. ನೀವು ಆಂಗ್ಸೈಟಿ, ಎಕ್ಸೈಟ್ಮೆಂಟು, ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ಬೆಳಿಗ್ಗೆ ಸಾಯಂಕಾಲ ಇದನ್ನೇ ಮಾಡೋದು. ಆಗುತ್ತೆ, ನನಗಾಗಲ್ಲ. ಹೌದಾ? ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅಪ್ಲೈಯಿಂಗ್ ಚಾಯ್ಸಸ್ ಈಸ್ ಅವರ್ ಇವಿಲ್. ಅಪ್ಲೈಯಿಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಈಸ್ ಅವರ್ ಇವಿಲ್. Minus that, world is beautiful and you are beautiful. So applying choices, applying likes and dislikes. ನಿದ್ದೆಯಿಂದ ಎದ್ದು ಕೂಡಲೇ ಶುರುವಾಗುತ್ತೆ ಚಾಯ್ಸಸ್. ಕಾಫಿನ, ಟೀನ, ಹೇಳ್ಬೇಕೋ ಬೇಡವಾ, ಸ್ನಾನಕ್ಕೆ ಈಗಲೇ ಹೋಗೋದು ಆಮೇಲೆ ಹೋಗೋದ, ಪ್ರತಿ ಇದೆ. ಸಾಯಂಕಾಲದವರೆಗೂ ಇದನ್ನೇ ಮಾಡೋದು. ದ್ವಂದ್ವ. ಇದು ಮಾಡಬೇಕಾದ್ರೆ ಏನು, ನಮ್ಮ ಆಲೋಚನೆಗಳಿಗೆ ನಾವು ದಾಸರಾಗಿರ್ತೀವಿ. ರೂಲ್ ಯುವರ್ ಮೈಂಡ್, ಅದರ್ವೈಸ್ ಇಟ್ ವಿಲ್ ರೂಲ್ ಯು. ಬೆಳಿಗ್ಗೆ ಬಂದಿದ್ದ ರೂಲ್ ಯುವರ್ ಮೈಂಡ್. ರೂಲ್ ಯುವರ್ ಮೈಂಡ್ ಅಂದ್ರೆ ಏನು? ರೂಲ್ ಯುವರ್ ಮೈಂಡ್ ಅಂದ್ರೆ ಏನು? ಮನಸ್ಸನ್ನ ಹಿಡಿತಲಿಟ್ಟು ಮನಸ್ಸನ್ನು ಹೇಗೆ ಮನಸ್ಸು ಯಾವ್ದು ಯೂಸ್ ಮಾಡುತ್ತೆ, ಯೋಚನೆ ಮಾಡದೇ ಹಾಗೆ ಹೇಳಿದ ಮಾತು ಕೇಳ. ಹೇಳಿದ ಮಾತು ಯಾರು ಹೇಳಿದ ಮಾತು ಮನಸ್ಸು ಕೇಳಬೇಕು. ನೀವೇ ಅಂದ್ರೆ ಯಾರು? ನೀವಂದ್ರೆ ಯಾರು? ಸಾಕ್ಷಿ ಮನಸ್ಸು. ನೀವಂದ್ರೆ ಯಾರು? ನಿಮ್ಮ ಮನಸ್ಸು ನಿಮಗೆ ಹೆಂಗೆ ಹೇಳೋದು? ಪುನಃ ಮನಸ್ಸು ಹೇಳಿದಂತೆ ಕೇಳಬೇಕು. ಹೇಗೆ ಹೇಗೆ ಈ ಹೇಳಿದಂತೆ ಕೇಳಬೇಕು ಅನ್ನೋದ್ರಲ್ಲಿ ಪುನಃ ದ್ವಂದ್ವ ಬಂದ್ಬಿಡ್ತು. ಪುನಃ 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 ಈಗ ಪುನಃ ಆಲೋಚನೆಗಳಿಗೆ ಇಂಪಾರ್ಟೆನ್ಸು ಕೊಡಬೇಡಿ. ಯಾವ ಆಲೋಚನೆಗಳಿಗೂ ಇಂಪಾರ್ಟೆನ್ಸ್ ಕೊಡಬೇಡಿ. ಬೆಳಿಗ್ಗೆ ಹೇಳ್ಬೇಕು, ಬಚ್ಚಲ ಮನೆಗೆ ಹೋಗ್ಬೇಕು, ಹಲ್ಲಿಸ್ಬೇಕು, ಬರಬೇಕು, ಏನೇನು ಕೆಲಸ ಮಾಡ್ತೀರಾ ಮನಸ್ಸಿಟ್ಟು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತದ ಹೊಸಾದವೆಂದು ಗುಣವಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಇರುವ ಕೆಲಸವು ಮಾಡು ಕಿರಿದೆನದೆ ಮನವಿಟ್ಟು. ಏನೇನು ಕೆಲಸ ಮಾಡ್ತೀರಾ ಮನಸ್ಸಿಟ್ಟು ಆ ಕೆಲಸವನ್ನು ಸಮಾಧಾನವಾಗಿ ನಿಧಾನವಾಗಿ ಮಾಡುವಂಥದ್ದು. ಈ ಕೆಲಸ ಮಾಡುವಾಗ ತಲೆ ಇನ್ನೆಲ್ಲೋ, ಆ ಕೆಲಸ ಮಾಡುವಾಗ ಇನ್ನೆಲ್ಲೋ, ಈ ಕೆಲಸ ಮಾಡುವಾಗ ಇಲ್ಲೇನೋ ಕೆಟ್ಟೋಗುತ್ತೆ, ಅಲ್ಲೇನೋ ಇದಾಗುತ್ತೆ. ಬರೀ ಎಡವಟ್ಟೆ. ಬೆಳಗಿನ ಸಾಯಂಕಾಲದವರೆಗೂ ಮಿಸ್ಟೇಕ್ಗಳು ಆಗ್ತಾಯಿದೆ ಅಂತ ಬಂದರೆ ಪುನಃ ಅದನ್ನು ಸರಿ ಮಾಡೋದು, ಅದು ತ್ಯಾಪೆ ಹಾಕೋದು, ಪುನಃ ರಿಪೇರಿ ಮಾಡೋದು, ಸರಿ ಪುನಃ ರಿಪೇರಿ ಮಾಡೋದೇ ಕೆಲಸ ಆಗಿಬಿಡುತ್ತೆ. ಸೊ ಮನಸ್ಸಿನ ಆಲೋಚನೆಗಳನ್ನು ಹಿಡಿತಕ್ಕೆ ತಗೊಳ್ಳೋದಂದರೆ ಆಲೋಚನೆಗಳನ್ನು ಕಡಿಮೆ ಮಾಡ. ಆಲೋಚನೆಗಳು ಬರದೇ ಇರ್ತಾರೆ. ನಿದ್ದೆಯಲ್ಲಿ ಆಲೋಚನೆಗಳಿತ್ತಾ? ಆ ನಿದ್ದೆಯಲ್ಲಿ ಹೇಗೆ ಆಲೋಚನೆಗಳು, ಆ ರೀತಿ ನಿಮಗೆ ದಿನನಿತ್ಯಕ್ಕೆ ಎಷ್ಟು ಕೆಲಸಕ್ಕೆ ಎಷ್ಟು ಆಲೋಚನೆ ಬೇಕು ಅಷ್ಟನ್ನು ಮಾತ್ರ ಎಂಟರ್ಟೈನ್ ಮಾಡಿ, ಮಿಕ್ಕಿದ ಒಳಗಡೆಯಿಂದ ಬರ್ತಿದ್ದೆಲ್ಲ ಬುಕ್ಕೆ ಸ್ಪ್ರಿಂಗ್ ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಥಾಟ್ಸ್. ಇಂಟ್ರಾಸ್ಪೆಕ್ಷನ್ ಅನ್ನೋದು ಇದಕ್ಕೆ. ಇಂಟ್ರಾಸ್ಪೆಕ್ಷನ್ ಮಾಡಬೇಕಾದ್ರೆ ನಿಮಗೆ ಒಳಗಡೆ ಸಾಕಷ್ಟು ಶಾಸ್ತ್ರದ ತಿಳುವಳಿಕೆ ಇರಬೇಕು. ಏನು ತಿಳುವಳಿಕೆ ಇರಬೇಕು? ಆತ್ಮ ಅನಾತ್ಮ ವಿವೇಕ ಇರಬೇಕು. ಯಾವುದು ಆತ್ಮ, ಯಾವುದು ಅನಾತ್ಮ? ಆತ್ಮಕ್ಕೆ ಸಂಬಂಧಪಟ್ಟಿದೆಯಾ? ಕಿತ್ತು ಸಾಕು. ಇದನ್ನೇ ಸಂಬಂಧಪಟ್ಟಿದೆಯಾ? ಇಲ್ಲ. ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಬೇಡ.
ನನಗೆ ಬೇಡ. ಪ್ರಪಂಚ 1000 ವರ್ಷದಿಂದ ಮೊದಲು ಹೀಗೆ ಇತ್ತು, ಇನ್ನು 1000 ವರ್ಷ ಆದಮೇಲೆ ಹೀಗಿರುತ್ತೆ. ಅದನ್ನು ನಾವು ಯಾವ ರೀತಿ ಬದಲಾವಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನಾದ್ರು ಮಾಡಬೇಕಾಗಿದ್ದರೆ ನಮ್ಮ ಒಳಗಡೆ ನಾವು ನಮ್ಮ ನೆಮ್ಮದಿಯನ್ನು, ನಮ್ಮ ಶಾಂತಿಯನ್ನು, ನಮ್ಮ ಸಮಾಧಾನವನ್ನು ಕಂಡುಕೊಳ್ಬೇಕಷ್ಟೇ ಹೊರತು ಬೇರೆ ಹೊರಗಡೆ ಇದು ಸಿಗಲ್ಲ. ಆದ್ದರಿಂದ ಸರ್ವಂ ಏತದ್ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮ ದಿಸ್ ಬ್ರಹ್ಮನ್ ಅಂತ ಹೊರಟರು. ಒಳಗಡೆ ಶಾಂತಿ ಸಮಾಧಾನ ನೋಡ್ತಾ ಇದ್ದೀರಾ ಅಂದರೆ ಒಳಗಡೆ ಬ್ರಹ್ಮವನ್ನು ನೋಡ್ತಾ ಇದ್ದೀರಾ, ಬ್ರಹ್ಮದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅರ್ಥ ಆಯ್ತಾ? ಇದನ್ನು ಇನ್ನೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ. ಅಲ್ಲಿಸಿದ್ದೋ ಆನಂದಮಯ, ಆನಂದ ಬುಕ್, ಚೇತೋಮುಖಃ. ಈ ನಿದ್ದೆ ಅನ್ನೋದು ಇಟ್ ಇಸ್ ಎ ಗೇಟ್ ವೇ. ಗೇಟ್ ವೇ ಅಂದರೆ ಗೊತ್ತಾ? ಒಂದು ಕಡೆ ಓಪನ್ ಆಗುತ್ತೆ, ಇನ್ನೊಂದು ಕಡೆ ನಿದ್ದೆಯ ಮೂಲಕ ಸ್ವಪ್ನಕ್ಕೆ ಬರ್ತೀವಿ, ನಿದ್ದೆಯ ಮೂಲಕ ಎಚ್ಚರಕ್ಕೆ ಬರ್ತೀವಿ, ನಿದ್ದೆಯ ಮೂಲಕ ಸ್ವಪ್ನ, ನಿದ್ದೆಯ ಮೂಲಕ ಎಚ್ಚರ. ಯಾರು ಬರೋದು? ಸರ್ವಾಂತರ್ಯಾಮಿ ಸಾಕ್ಷಿ ರೂಪ. ನಿದ್ದೆಯ ಮೂಲಕ ಸ್ವಪ್ನ, ನಿದ್ದೆಯ ಮೂಲಕ ಎಚ್ಚರಕ್ಕೆ ಬರೋದು ಅಥವಾ ಸ್ವಪ್ನ. ಇದು ಗೇಟ್ವೇ. ಯಾರಿಗೆ? ಅಂತರಾತ್ಮನಿಗೆ ಗೇಟ್ವೇ. ಯಾವುದಕ್ಕೆ? ಪ್ರಪಂಚಕ್ಕೆ ಗೇಟ್ವೇ, ಅನುಭವಿಸೋದಕ್ಕೆ ಗೇಟ್ವೇ. ಚೇತಮುಖಃ ಪ್ರಾಜ್ಞಃ ತೃತೀಯ ಪಾದ. ಈ ಪ್ರಾಜ್ಞಾ ಅನ್ನೋದಕ್ಕೆ ಇನ್ನೊಂದು ಇದಿದೆ, ಪ್ರಾಣ ಅಂತ. ಹಿರಣ್ಯಗರ್ಭ ಅಂತ ಹೇಳಿ, ಪ್ರಾಣ ಅಂತ ಹೇಳಿ. ಹಿರಣ್ಯಗರ್ಭ ಪ್ರಾಣ ಎಲ್ಲ ಒಂದೇ. ಯಾಕೆಂದರೆ ನಿದ್ದೆಯಲ್ಲಿ ನೀವು ಹಿರಣ್ಯಗರ್ಭದಲ್ಲೇ ಇರ್ತೀರಾ. ನೋಡಿ, ತುಂಬ ಸಿಂಪಲಾಗಿ ಅನಲೈಸ್ ಮಾಡಿ. ವಿ ಆರ್ ಬಾರ್ನ್ ಇನ್ ದ ಮೀಡಿಯಾ ಆಫ್ ಪ್ರಾಣ, ಏರ್. We are sustained in the media of prana. We go back to the media of prana. ಪ್ರಾಣ ಅನ್ನೋದು ಸರ್ವವ್ಯಾಪಿ, ಆಧಾರ, ಎಲ್ಲರಿಗೂ ಆಧಾರವಾಗಿರುತ್ತೆ. ಅದು ಹಿರಣ್ಯಗರ್ಭ. ಅಲ್ಲಿ ನಾವು ಬೀಜಾವಸ್ಥೆಯಲ್ಲಿರ್ತೀವಿ, ಪುನಃ ಪ್ರಾಣದ ಮೀಡಿಯಾದಲ್ಲೇ ಬರ್ತೀವಿ, ಪುನಃ ಪ್ರಾಣದಲ್ಲೇ ಇರ್ತೀವಿ, ಪ್ರಾಣಕ್ಕೆ ಹೋಗ್ತೀವಿ. ನಿದ್ದೆಯಲ್ಲಿ ಕೂಡ ನಾವು ಪ್ರಾಣದಲ್ಲೇ ಇರ್ತೀವಿ. ಪ್ರಾಜ್ಞಾ ಪ್ರಾಣ. ಸೊ ಒಂದು ವೇಳೆ ಈಗ ಸುಷುಪ್ತಿಲಿ ನಾವು ನಿದ್ದೆಯಲ್ಲಿರ್ತೀವಿ, ಆನಂದಮಯ. ಇಲ್ಲೇನಾಗಿರುತ್ತೆ? ನಮ್ಮ ವಾಸನೆಗಳು ಬೀಜ ರೂಪದಲ್ಲಿರುತ್ತೆ. ಎದ್ದಾಗ ಪುನಃ ಅದೇ ವಾಸನೆಗಳು ಬರ್ತವೆ. ಇದೇ ರೂಲ್ಸು ನಾವು ದೇಹ ಬಿಡುವಾಗಲೂ ಅಪ್ಲೈ ಆಗುತ್ತೆ. ಆಗಲೂ ಕೂಡ ನಾವು ಪ್ರಾಣದ ಮೀಡಿಯಾಗೆ ವಾಪಸ್ ಹೋಗ್ತೀವಿ, ದೇಹ ಇರೋದಿಲ್ಲ. ನಮ್ಮ ವಾಸನೆಗಳು ಪ್ರಾಣ ಚಿತ್ತ ಕ್ಲಸ್ಟರ್ ಸ್ಪಂದನ ರೂಪದಲ್ಲಿರುತ್ತೆ. ಅದು ಪ್ರಾಣದ ಮೀಡಿಯಾದಲ್ಲಿ ಇರುತ್ತೆ. ಸೂಟೇಬಲ್ ಓಪನಿಂಗಲ್ಲಿ ಪುನಃ ಪ್ರಾಣದ ಮೀಡಿಯಾದಲ್ಲೇ ಬಂದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಸೊ ಪ್ರಾಣ ಈಗ ಸಾವು ಅನ್ನೋದು ಇಲ್ಲ. ದೇಹಕ್ಕೆ ಮಾತ್ರ ಬದಲಾವಣೆ, ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ. ನೋಡಿ, ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳು ಪುರುಳಿನ 2 ದಿಶೆ. ಸತ್ಯ ಜಗದಲ್ಲಿ ಕಾಣ ಮಂಕುತಿಮ್ಮ. ಹುಟ್ಟು ಸಾವು 2 ಅದರ ಒಂದು ಮೂಮೆಂಟ್ ಹೀಗೆ ಹೋಗ್ತಾ ಇರುತ್ತೆ. ನಮಗೆ ಸಾವಿಲ್ಲ ಅಂತ ತಿಳುವಳಿಕೆ ಬರಬೇಕಾದ್ರೆ ನಾವು ಒಳಗಡೆ ಹೋಗಿ ಅಲ್ಲಿ ಸ್ಥಾಪನೆ ಆಗಬೇಕು. ಎಷ್ಟರ ಮಟ್ಟಿಗೆ ಎಲ್ಲಿವರೆಗೆ ನಾವು ಈ ಮನಸ್ಸಿಗೆ, ಆಲೋಚನೆಗಳಿಗೆ, ದೇಹಕ್ಕೆ ಸಂಬಂಧಪಟ್ಟಿರೋ ಜೊತೆ ಅಂಟ್ಕೊಂಡಿರ್ತೀವಿ, ಅಲ್ಲಿವರೆಗೆ ನಮಗೆ ಸಾವು ಬಾಧಿಸ್ತದೆ. ನಾವು ಯಾವಾಗ ಇದರಿಂದ ಕಳಚಿಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಆ ಅಟ್ಯಾಚ್ಮೆಂಟ್ ಯಾವಾಗ ಕಮ್ಮಿ ಆಗುತ್ತೆ, ಯಾವಾಗ ಒಳಗಡೆ ಇರಲಿಕ್ಕೆ ಶುರು ಮಾಡ್ತೀವಿ, ಆವಾಗ ಹೊರಗಡೆ ಅಟ್ಯಾಚ್ಮೆಂಟು, ಎಳೆಯ ಸಂಬಂಧಗಳು, ಸಂಕಲ್ಪ ನಿಯಮಗಳು ಸಡಿಲುವು. ಮಾಗಿ ಮಂಕುತಿಮ್ಮ. ಮಾಗಿದಾಗ, ಕೆಲವರಿಗೆ ಮಾಗಿದಾಗ ಆಗಿದ್ರು ಒಳ್ಳೆ ಆಗದಿರ್ಬೋದು. ಮೆಚುರಿಟಿ ವಯಸ್ಸಾದ ಮೇಲೆ ಬರಬೇಕಂತಿಲ್ಲ, ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಬಂದುಬಿಡುತ್ತೆ. ಸೊ ಬಾಳ್ಮಾಗಬೇಕಾದ್ರೆ ಇಲ್ಲ ನಿಮಗೆ ಶಾಸ್ತ್ರದ ಪರಿಚಯ ಇರಬೇಕು, ಇಲ್ಲ ಗುರುಗಳ ಕಾಂಟ್ಯಾಕ್ಟ್ ಇರಬೇಕು, ಇಲ್ಲ ಹಿಂದಿನ ಜನ್ಮದಿಂದ ಸಂಸ್ಕಾರ ಬಂದು ನಿಮ್ಮನ್ನು
ಈ ದಾರಿಗೆ ಬರಲಿಕ್ಕೆ ಪ್ರೇರಣೆ ಕೊಟ್ಟು ನೀವು ಅದರ ಮೇಲೆ ಜಾಸ್ತಿ ಉತ್ಸುಕರಾಗಿ ಜಾಸ್ತಿ ಆ ಡೈರೆಕ್ಷನ್ ಹೋದಾಗ ನಿಮಗೆ ತಾನೇ ಕೆಲವು ಆಲೋಚನೆಗಳು ಹೊಸ ಹೊಸ ಆಲೋಚನೆಗಳು ಬಂದು ನೀವು ಆರಿಸಿಕೊಂಡಿರುವ ದಾರಿಯಲ್ಲಿ ನಿಮಗೆ ದೃಢ ನಂಬಿಕೆ, ಮುಮುಕ್ಷುತ್ವ ಅಂತ ಹೇಳ್ತಾರೆ ಇದಕ್ಕೆ. ಮುಮುಕ್ಷುತ್ವ, ಮೋಕ್ಷಾರ್ಥಿ. ಮೋಕ್ಷ ಏನು? ಮೋಕ್ಷ ಅಂದ್ರೆ ಏನು? ಮೋಕ್ಷಯ ಏನು? ಹುಟ್ಟು ಸಾವು ಇರದೇ ಇರೋ ಸ್ಥಿತಿ ಮೋಕ್ಷ. ಹುಟ್ಟು ಸಾವು ಇಲ್ಲದೆ ಇರೋ ಸ್ಥಿತಿ ನಾವು ಜೀವದಲ್ಲಿ ಇರೋವಾಗಲೇ ಬರುತ್ತಾ? ಜೀವದಲ್ಲಿ ಇರೋವಾಗಲೇ ಬರುತ್ತಾ? ಹುಟ್ಟು ಸಾವು ಇಲ್ಲದೆ ಇರೋ ಸ್ಥಿತಿ ಜೀವಂತವಾಗಿರುವಾಗ ಬರುತ್ತಾ ಇಲ್ವಾ? ಬರ್ಬೋದು. ಹೆಂಗ್ ಬರುತ್ತೆ? ಸಂಸ್ಕಾರ ಆ ಥರ ಆಗ್ಬೇಕು. ಹೇಗೆ ಬರುತ್ತೆ? ಶಾಸ್ತ್ರಗಳ ಮುಖಾಂತರ ಹೇಳುತ್ತೆ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ಮನದ ಸಮಸ್ಥಿತಿ ಮುಕ್ತಿ. ರಕ್ತಿ ವಿಪರೀತ ಬದುಕಾಗದಿರಿ. ಆಸಕ್ತಿ ಆಗ್ಲಿಲ್ವೋ ಮುಕ್ತಿ. ಆಸಕ್ತಿ ಆಗದಿರ್ಬೇಕಾದ್ರೆ ಏನು ಮಾಡಬೇಕು? ಯುಕ್ತಿಯಿಂದ. ಯುಕ್ತಿ ಅಂದರೆ ಬುದ್ಧಿಶಕ್ತಿ. ಕರಣಚೇಷ್ಟಿತಗಳ ಇಂದ್ರಿಯ ಚೇಷ್ಟೆಗಳನ್ನು ತಿದ್ದುತ್ತಾ ಶಾಂತಗೊಳಿಸುವ ಶಕ್ತಿವಂತನೇ ಮುಕ್ತ. ನೋಡಿ, ಇದು ಸಪ್ರೆಷನ್ ಅಲ್ಲ. ಯುಕ್ತಿಯಿಂದ ಕರಣಚೇಷ್ಟಿತವ ತಿದ್ದುತ್ತ, ಇದು ಸಪ್ರೆಷನ್ ಅಲ್ಲ. ವೈರಾಗ್ಯ ಅನ್ನೋದು ಸಪ್ರೆಷನ್ ಅಲ್ಲ. ಈಗ ನಿಮಗೆ ನಾನು 4 ಗೋಲಿ ಕೊಟ್ಟರೆ ನೀವೇನು ಮಾಡ್ತೀರ ಅದನ್ನ? ಅದೇ ನೀವು ಒಂದು 3 ವರ್ಷ ಹುಡುಗ ಇದ್ದಾಗ ಕೊಟ್ಟಿದ್ರೆ ಬೇಗ ಕಿತ್ಕೊಂಡು ಒಳಗೆ ಹಾಕ್ತಿದ್ರಿ. ಇವಾಗ ಕೊಟ್ಟರೆ ಗೋಲಿ ನಿಮಗೆ ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ. ಟು ದಟ್ ಎಕ್ಸ್ಟೆಂಟ್ ಯು ಹ್ಯಾವ್ ಮೆಚೂರ್ಡ್. ಗೋಲಿ ಬಗ್ಗೆ ನೀವು ಇಷ್ಟು ಮೆಚೂರ್ ಆಗಿದ್ದೀರಾ ಅಂತ ನೀವು ಪ್ರೂವ್ ಮಾಡಿದ ಮೇಲೆ ಈ ಪ್ರಪಂಚ ವಸ್ತು ವಿಷಯಗಳ ಮೇಲೆ ಯಾಕೆ ನಿಮಗೆ ಮೆಚೂರಿಟಿ ಬರಬಾರ್ದು? ಗೋಲಿ ಬಗ್ಗೆ ಯಾಕೆ ಮೆಚುರಿಟಿ ಬಂತು? ಅದಕ್ಕಿಂತ ಉತ್ಕೃಷ್ಟ ವಸ್ತುಗಳು ಸಿಕ್ಕಿದ್ದಾವೆ. ಈಗ ಪ್ರಪಂಚಕ್ಕಿಂತ ಉತ್ಕೃಷ್ಟ ವಸ್ತು ಯಾವುದಿದೆ? ಐ ಆಮ್ ಆತ್ಮ ಬ್ರಹ್ಮ. ಆತ್ಮನೇ ಎಲ್ಲದಕ್ಕಿಂತ ಉತ್ಕೃಷ್ಟ ವಸ್ತು ಅಂದರೆ ನಾನೇ. ಏನೋ ನಾನೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ವಸ್ತು, ನನ್ನಲ್ಲಿರುವ ಪರಮಾತ್ಮ ತತ್ವ. ದೇವಸ್ಥಾನಕ್ಕೆ ಹೋಗಿ ನೋಡೋದೇನು? ನಾವು ದೇವ್ರ ಮುಂದೆ ಕಣ್ಣು ಮುಚ್ಚಿ ಹಿಂಗಿದ್ರೆ ನಮ್ಮೊಳಗಡೆ ಆತ್ಮನ ಅಲ್ಲಿ ಅದರ ಮೂಲಕ ನೋಡೋದು. ಸೊ ಇದು ಕಾನ್ಸೆಪ್ಟ್.